ಓಂ ಸಚ್ಚಿದಾನಂದಸ್ವರೂಪಂ ಸಿದ್ಧಾರೂಢಯತೀಶ್ವರಂ ಭುಕ್ತಿಮುಕ್ತಿಫಲಪ್ರದಂ ನಿತ್ಯಂ ವಂದೇ ಜಗದ್ಗುರುಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಒಬ್ಬ ಸುಭಾಷಿತಕಾರ ನಮ್ಮೆಲ್ಲರನ್ನು ಕುರಿತು ಒಂದು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾನೆ. ಆದಿತ್ಯಸ್ಯ ಗತಾಗತೈರಹರಹ ಸಂಕ್ಷೀಯತೆ ಜೀವಿತಂ ವ್ಯಾಪಾರೈ ಬಹು ಕಾರ್ಯಭಾರ ಗುರುವಿಃ ಕಾಲೋ ನ ವಿಜ್ಞಾಯತೆ ದೃಷ್ಟ್ವಾ ಜನ್ಮ ಜರಾ ವಿಪತ್ತಿ ಮರಣಂ ತ್ರಾಸಶ್ಚ ನೋತ್ಪದ್ಯತೆ ಪೀತ್ವಾ ಮೋಹಮಯೀಂ ಪ್ರಮಾದಮದಿರಾಂ ಉನ್ಮತ್ತಭೂತಂ ಜಗತ್. ನೋಡ್ರಿ, ಈ ಶ್ಲೋಕದಲ್ಲಿ ನಮ್ಮೆಲ್ಲರನ್ನು ಕುರಿತು ಬಹು ಸುಂದರವಾದ ವಿಚಾರವನ್ನು ಇಲ್ಲಿ ನೀತಿಕಾರ ಉಪದೇಶ ಮಾಡ್ತಾ ಇದ್ದಾನೆ. ಈ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆಯುಷ್ಯ ಅನ್ನುವಂಥದ್ದೇನಾದ ಬಹಳ ಅಮೂಲ್ಯವಾಗಿರತಕ್ಕಂಥದ್ದು. ನಮಗೆ ಭಗವಂತ 100 ವರ್ಷದ ಆಯುಷ್ಯವನ್ನು ಕೊಟ್ಟಿದ್ದಾನೆ. ಆದರೆ ಆ ಕಾಲವನ್ನು ನಾವು ವ್ಯರ್ಥವಾಗಿ ಕಳೀತಾ ಇದ್ದೀವಿ. ಯಾಕಂದರೆ ಮನುಷ್ಯ ಜನ್ಮ ಇದು ಬರುವುದೇ ಬಹಳ ದುರ್ಲಭದ. ಈ ದುರ್ಲಭವಾಗಿರ್ತಕ್ಕಂಥ ಮಾನವ ಶರೀರದೊಳಗೆ, ಈ ಜನ್ಮದೊಳಗೆ ನಾವು ನಿತ್ಯವಾದ ಸುಖವನ್ನು ಪಡಿಬೇಕಾಗ್ಯದ, ಮುಕ್ತಿಯನ್ನು ಹೊಂದಬೇಕಾಗ್ಯದ. ಅದಕ್ಕಾಗಿ ನಾವು ಧ್ಯಾನ, ಜಪ, ತಪ, ಶ್ರವಣಾದಿಗಳಲ್ಲಿ ನಾವು ತೊಡಗಬೇಕು. ಯಾಕಂದರೆ ನಾವು ಮುಂದೆ ಯಾವತ್ತಾದರೂ ಜ್ಞಾನ ಮಾಡಿಕೊಂಡ್ರಾಯ್ತು, ಗುರುವಿನ ಕರುಣಾ ಪಡ್ಕೊಂಡ್ರಾಯ್ತು ಅಂಥೇಳಿ ನಾವು ಈ ಅಧ್ಯಾತ್ಮ ಸಾಧನ ಕಡೆಗೆ ನಾವು ಲಕ್ಷ್ಯವನ್ನು ಕೊಡುವುದಿಲ್ಲ. ಅದಕ್ಕಂತಾರವರು ಆದಿತ್ಯಸ್ಯ ಗತಾಗತೈರಹರಹ ಸಂಕ್ಷೀಯತೆ ಜೀವಿತಂ. ಈಗ ನಿತ್ಯದಲ್ಲಿ ಸೂರ್ಯ ಉದಯ ಆಗ್ತಾ ಇದ್ದಾನ, ಬೆಳಗಾಗ್ತದೆ. ನಾವು ನಮ್ಮ ದೈನಂದಿನ ಕಾರ್ಯಗಳಲ್ಲಿ ತೊಡಗುತ್ತಾ ಇದ್ದೀವಿ. ಮಧ್ಯಾಹ್ನ ಆಗ್ತದೆ, ಮತ್ತೆ ಸಾಯಂಕಾಲ ಆಗ್ತದೆ, ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಮತ್ತೆ ರಾತ್ರಿ ಬರ್ತಾ ಇದೆ. ಹೀಗೆ ನಿತ್ಯದಲ್ಲಿ ಸೂರ್ಯ ಉದಯ ಅಂದರೆ ಹಗಲಾಯಿತು, ರಾತ್ರಿ ಸೂರ್ಯ ಮುಳುಗಿದ ಅಂತಂದರೆ ರಾತ್ರಿ ಆಯಿತು. ಹಗಲು ರಾತ್ರಿಗಳು ಕಳೀತಾನೇ ಇದ್ದಾವೆ. ನಮ್ಮ ಜೀವಿತ ಅನ್ನುವಂಥದ್ದು ಕಳೆದು ಹೋಗ್ತಾ ಇದೆ. ಅದಕ್ಕೆ ಆದಿತ್ಯಸ್ಯ ಗತಾಗತೈರಹರಹ ಸಂಕ್ಷೀಯತೆ ಜೀವಿತಂ. ಭಗವಂತ ಕೊಟ್ಟಿರ್ತಕ್ಕಂಥದ್ದು ಒಂದು 100 ವರ್ಷದ ನಮಗೆ ಆಯುಷ್ಯ ಅನ್ನುವಂಥದ್ದು. ಅದರಲ್ಲಿ ನಾವು ಎಷ್ಟೋ ಆಯುಷ್ಯವನ್ನು ಕಳೆದು ಬಂದಿದ್ದೀವಿ. ಕೆಲವರಿಗೆ 10 ವರ್ಷ ಆಗಿರ್ಬೋದು, ಕೆಲವ್ರಿಗೆ 20 ವರ್ಷ ಆಗಿರ್ಬೋದು, ಕೆಲವ್ರಿಗೆ 50 ವರ್ಷ ಆಗಿರ್ಬೋದು, ಕೆಲವ್ರಿಗೆ 80 ವರ್ಷ ಆಗಿರ್ಬೋದು. ಆದರೆ ಕಳೆದು ಹೋಗಿರತಕ್ಕಂಥ ಸಮಯ ಮರಳಿ ನಮಗೆ ಸಿಗೋದಿಲ್ಲ. ಅದಕ್ಕೆ ನಮ್ಮ ಜೀವನ ಅನ್ನುವಂಥದ್ದು ನಿತ್ಯ ಸುಖದ ಪ್ರಾಪ್ತಿಗೋಸ್ಕರವಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ನಮ್ಮ ಜೀವಿತ ಇರೋದು ಅದಕ್ಕೆ. ಭಗವಂತ ನಮಗೆ ಈ ಮಾನವ ಜನ್ಮವನ್ನು ಯಾಕೆ ಕೊಟ್ಟಿದ್ದಾನೆ ಅಂತಂದರೆ ನಾವು ಶಾಂತಿಯನ್ನು ಪಡ್ಕೊಳ್ಬೇಕು, ನಮ್ಮ ಜೀವನದೊಳಗೆ ನಿತ್ಯ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಇಂಥ ಅಮೂಲ್ಯವಾದ ಜನ್ಮ ಬಂದಾಗ ನಾವು ಇದನ್ನು ವ್ಯರ್ಥವಾಗಿ ಕಾಲಹರಣ ಮಾಡಬಾರದು ಅಂತ. ನಾವು ಕೇವಲ ಧನ ಸಂಪಾದನೆ ಮಾಡೋದು, ಒಂದು ಮನೆ ಕಟ್ಟೋದಾಗಲಿ, ಮದುವೆ ಮಾಡ್ಕೊಳ್ಳೋದಾಗಲಿ, ಮಕ್ಕಳನ್ನು ಹಡೆಯೋದಾಗಲಿ, ಹೀಗೆ ನಮ್ಮ ಜೀವಿತಾವಧಿ ಬರೀ ಪ್ರಾಪಂಚಿಕ ವ್ಯವಹಾರಗಳಲ್ಲೇ ಕಳೆದು ಹೋಗ್ತಾ ಇದೆ. ಕಾಲೋನ ವಿಜ್ಞಾಯತೆ. ಯಾಕೆ ನಿತ್ಯ ಸೂರ್ಯ ಉದಯ ಆಗ್ತಾನೆ, ಸೂರ್ಯ ಅಸ್ತಂಗತನಾಗ್ತಾನೆ, ಹಗಲು ರಾತ್ರಿಗಳು ಕಳೀತಾ ಇದ್ದಾವೆ, ದಿವಸಗಳು ಕಳೀತಾ ಇದ್ದಾವೆ, ವಾರಗಳು ಹೋಗ್ತಾ ಇದ್ದಾವೆ, ಮಾಸಗಳು ಹೋಗ್ತಾ ಇದ್ದಾವೆ, ಸಂವತ್ಸರಗಳು ಕಳೀತಾ ಇದ್ದಾವೆ. ಅಂದರೆ ನಮ್ಮ ಕಾಲಗಳು ಕಳೆದಿದ್ದೇ ನಮಗೆ ಗುರ್ತಾಗ್ತಾ ಇಲ್ಲ. ಯಾಕಂದರೆ ವ್ಯಾಪಾರೈ ಬಹು ಕಾರ್ಯಭಾರ ಗುರುವಿಃ. ನಮ್ಮೆಲ್ಲರಿಗೂ ಒಂದೊಂದು ಉದ್ಯೋಗ ಅನ್ನುವಂಥದ್ದದ. ಒಬ್ಬ ರೈತನಾಗಿರ್ತಕ್ಕಂಥವನು ಹೊಲದಲ್ಲಿ ಉಳುಮೆಯನ್ನು ಮಾಡ್ತಾ ಇದ್ದಾನೆ, ಬೆಳೆಗಳನ್ನು ಬೆಳೀತಾ ಇದ್ದಾನೆ, ಆ ಒಂದು ಕಾರ್ಯದಲ್ಲಿ ಅವನು ಮಗ್ನನಾಗಿದ್ದಾನೆ. ಒಬ್ಬ ಶಿಕ್ಷಕನಾಗಿರ್ತಕ್ಕಂಥವನು ಶಾಲೆಯೊಳಗೆ ಮಕ್ಕಳಿಗೆ ಪಾಠಗಳನ್ನು ಬೋಧಿಸೋದರಲ್ಲಿ ಅವನು ವ್ಯಸ್ತನಾಗಿದ್ದಾನೆ.
ಒಬ್ಬ ಫ್ಯಾಕ್ಟ್ರಿಯಲ್ಲಿ ಉದ್ದಿಮೆಯನ್ನು ಮಾಡ್ತಾ ಇದ್ದಾನೆ, ಉದ್ಯೋಗವನ್ನು ಮಾಡ್ತಾ ಇದ್ದಾನೆ. ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ಉದ್ಯೋಗದಲ್ಲಿ ತೊಡಗಿರುವುದರಿಂದ ಆ ಉದ್ಯೋಗದಲ್ಲಿ ಮಗ್ನರಾಗಿ ಅವರಿಗೆ ಅವರ ಆಯುಷ್ಯ ಕಳೆಯುವುದೇ ಅವರಿಗೆ ಗುರ್ತಾಗ್ತಾ ಇಲ್ಲ. ಅದಕ್ಕಂದ್ರೆ ಕಾಲೋನ ವಿಜ್ಞಾಯತೆ ಅಂತ ಹೇಳಿದ್ರು ಅವರು. ಅಂದರೆ ಸೂರ್ಯ ಉದಯನಾಗಿ ಅಸ್ತಂಗತನಾಗಿ ಹೀಗೆ ನಮ್ಮ ಆಯುಷ್ಯ ಅನ್ನುವಂಥದ್ದು ಕಳೀತಾ ಇದ್ರೂ ಕೂಡ ನಮಗೆ ಆ ಸಮಯ ಹೋದದ್ದೇ ನಮಗೆ ಗುರ್ತಾಗ್ತಾ ಇಲ್ಲ. ದೃಷ್ಟ್ವಾ ಜನ್ಮ ಜರಾ ವಿಪತ್ತಿ ಮರಣಂ ತ್ರಾಸಶ್ಚ ನೋತ್ಪದ್ಯತೆ. ಅಂದರೆ ನಾವು ತಾಯಿ ಗರ್ಭದಿಂದ ಹುಟ್ಟಿ ಬರ್ತಾ ಇದ್ದೀವಿ. ಹುಟ್ಟುವಾಗ ನಮಗೆ ಎಷ್ಟು ದುಃಖ ಅನ್ನುವಂಥದ್ದಾಗ್ತಾ ಇದೆ. ಯಾಕಂದ್ರೆ ತಾಯಿ ಗರ್ಭದಲ್ಲಿ ಇದ್ದಾಗಲೇ ನಮಗೆ ದುಃಖ ಪ್ರಾರಂಭ ಆಗ್ತದೆ. ತಾಯಿಯ ಗರ್ಭದಳು ತಾನಿರ್ದ ವೇಳೆಯಳು ಅಲ್ಲಿ ಹೇಯದ ಅತಿ ಬಾಧೆಗೆ ಮನಂ ನೊಂದು ಪೇಸುತಿಯ ಪೇಯವನ್ನು ಬಿಟ್ಟೇತಕ್ಕೆಂತು ಪೊರಮಟ್ಟಿರುವೆ. ಆಯುಷ್ಯದಲ್ಲಿ ಕಾಯಜರು ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದೆನು ಅದಕ್ಕಿನ್ನು ಉಪಾಯವೇ ಧರ್ಮವೆಂದು ಅಂಥೇಳಿ ಈ ಪ್ರಕಾರವಾಗಿ ನಿಜಗುಣಶಿಗಳವರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ತಾಯಿ ಗರ್ಭದಲ್ಲಿ ಇರಬೇಕಾದರೆ ಅಲ್ಲೇನು ವಿಸ್ತಾರವಾದ ಜಾಗ ಇಲ್ಲ. ನಮಗೇನಲ್ಲಿ ಬೆಡ್ ಆಗಲಿ ಫ್ಯಾನ್ ಆಗಲಿ ಏನಾದರೂ ವ್ಯವಸ್ಥೆ ಐತೇನು ಅಂತಂದರೆ ಇಲ್ಲ. ಜೀವ ಕುಕ್ಕುಟಾಸನದಲ್ಲಿ ಇರ್ತಾ ಇದ್ದಾನ. ಅಲ್ಲಿ ತಾಯಿ ಉಂಡಿರ್ತಕ್ಕಂಥ ಹುಳಿ ಉಪ್ಪು ಖಾರ ನೆತ್ತಿಗೆ ಅಪ್ಪಳಿಸ್ತದೆ. ಅನೇಕ ಕ್ರಿಮಿಗಳು ಕಡಿತಾ ಇರ್ತಾವೆ. ಮಲಮೂತ್ರ ದುರ್ಗಂಧ ವಾಸನೆ ಅನ್ನುವಂಥದ್ದು ಅದನ್ನು ತಾಳಲಾರದೆ ಜೀವ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಏ ಭಗವಂತ, ಈ ತಾಯಿ ಗರ್ಭದಿಂದ ನನಗೆ ಹೊರಗೆ ಹಾಕು. ನಾ ಇಲ್ಲಿಂದ ಹೊರಗೆ ಹೋದ ಕೂಡಲೇ ನಿನ್ನನ್ನೇ ಸ್ಮರಣ ಮಾಡ್ತಾ ಇದ್ದೀನಿ. ಈ ಭವವನ್ನು ಹುಟ್ಟು ಸಾವುಗಳನ್ನು ನಾನು ಗೆಲ್ತಾ ಇದ್ದೀನಿ. ನಾನು ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ನಾವೆಲ್ಲರೂ ಪರಮಾತ್ಮನಿಗೆ ಭಾಷೆಯನ್ನು ಕೊಟ್ಟು ಬಂದಿದ್ದೀವಿ. ಅಂದರೆ ತಾಯಿ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಈ ವೈಷ್ಣವಿ ಮಾಯ ನಮ್ಮನ್ನು ಮುಚ್ಚಿ ಹಾಕಿಬಿಡ್ತದೆ. ನಾವೇನು ಪ್ರತಿಜ್ಞೆ ಮಾಡಿದ್ದೀವಿ ಅದನ್ನು ನಾವು ಮರೆತು ಬಿಡ್ತೀವಿ. ಮರೆತು ಈ ಶರೀರದೊಳಗೆ ನಾನು ಅಂತ ಭಾವಿಸಿಕೊಂಡು ಈ ಸಂಸಾರವೇ ಸತ್ಯ ಅಂತ ತಿಳ್ಕೊಂಡು ನಾವು ಇದರಲ್ಲೇ ವ್ಯವಹರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಆಯುಷ್ಯ ಅನ್ನುವಂಥದ್ದು ಇದು ಕ್ಷಣಿಕವಾಗಿರತಕ್ಕಂಥದ್ದು. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ಅಂತ ಹೇಳ್ತಾರೆ. ಆಯುಷ್ಯ ಅನ್ನುವಂಥದ್ದು ನೋಡ್ತಾ ಇದ್ದಂಗೆ ಕಳೆದು ಹೋಗಿಬಿಡ್ತದೆ. ಅದಕ್ಕೆ ದೃಷ್ಟ್ವಾ ಜನ್ಮ ಜರಾ ವಿಪತ್ತಿ ಮರಣಂ. ನಮಗೆ ಬಾಲ್ಯದಲ್ಲಿ ದುಃಖ ಅದ, ಯೌವನದಲ್ಲಿ ಕಾಮಕ್ರೋಧಾದಿಗಳಿಂದ ದುಃಖ ಅದ, ಮುಪ್ಪಾವಸ್ಥೆಗಳಲ್ಲಂತೂ ರೋಗಾದಿಗಳಿಂದ ನಮ್ಮ ಶರೀರ ಅನ್ನುವಂಥದ್ದು ಅನಂತ ರೀತಿ ದುಃಖವನ್ನು ಅನುಭವಿಸ್ತದೆ. ಇಷ್ಟೆಲ್ಲ ಆದ್ರೂ ಕೂಡ ನಮಗೆ ಸಂಸಾರದೊಳಗೆ ಇನ್ನೂ ವೈರಾಗ್ಯ ಬಂದದೇನೋ ಅಂತಂದರೆ ಇಲ್ಲ. ಸಾಕಪ್ಪ, ಈ ಸಂಸಾರದ ದುಃಖ ಸ್ವರೂಪದ, ನಾನು ಇದರಿಂದ ಪಾರಾಗಬೇಕು ಅಂಥೇಳಿ ಈ ಸಂಸಾರದಲ್ಲಿ ನಮಗೆ ವಿರಕ್ತಿ ಅನ್ನುವಂಥದ್ದು ಉಂಟಾಗೈತೇನು ಅಂತಂದರೆ ಇಲ್ಲ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನಮಗೆ ಯಾಕೆ ಇದರೊಳಗೆ ವೈರಾಗ್ಯ ಮೂಡೋಲ್ದು ಅಂತಂದರೆ ಪೀತ್ವಾ ಮೋಹ ಮಹಿಂ ಪ್ರಮಾದ ಮದಿರಂ ಉನ್ಮತ್ತಭೂತಂ ಜಗತ್. ಈ ಜಗತ್ತಿನ ಜೀವಿಗಳೆಲ್ಲರೂ ಇಲ್ಲಿ ಮೋಹ ಅನ್ನುವಂಥ ಒಂದು ಮದ್ಯವನ್ನು, ಒಂದು ಸರಾಯಿಯನ್ನು ಪಾನ ಮಾಡಿದ್ದಾರೆ ಅಂತ. ಹಾಗೆ ಮದ್ಯಪಾನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ಗಟಾರಂತ ಗುರುತಿರಿ ಎಲ್ಲೋ ಬೀಳ್ತಾನೆ ಅವನು. ಯಾಕಂದ್ರೆ ಅವನಿಗೆ ಶರೀರದ ಮೇಲೆ ಪ್ರಜ್ಞೆ ಇರೋಂಗಿಲ್ಲ. ಹಾಗೆ ನಾವೆಲ್ಲರೂ ಈ ಶರೀರದ ಮೇಲಿರ್ತಕ್ಕಂಥ ಮೋಹ, ಮಡದಿ ಮಕ್ಕಳ ಮೇಲಿರ್ತಕ್ಕಂಥ ಮೋಹ ಮತ್ತು ಮನೆ ಹೊಲ ಅವುಗಳಲ್ಲಿರ್ತಕ್ಕಂಥ ಮೋಹದೊಳಗೆ ನಾವೆಲ್ಲ ಮುಳುಗಿ ಹೋಗಿಬಿಟ್ಟಿದ್ದೀವಿ. ಹೀಗಾಗಿ ಈ ಸಂಸಾರ ಅನ್ನುವಂಥ ಇದು ದುಃಖ ರೂಪದ, ಇದು ಅನಿತ್ಯದ ಅಂಥೇಳಿ ನಮಗಿನ್ನೂ ಅದರ ಬಗ್ಗೆ ಒಂದು ವೈರಾಗ್ಯ ಅನ್ನುವಂಥದ್ದು ನಮಗೆ ಮೂಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ನೀತಿಕಾರ ನಮಗೇನು ಹೇಳ್ತಾ ಇದ್ದಾನ ಅಂತಂದರೆ, ನೋಡಪ್ಪ, ಆಯುಷ್ಯ ಇದು ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ನೀನು ಇದನ್ನು ವ್ಯರ್ಥವಾಗಿ ಸಂಸಾರದ ವ್ಯವಹಾರದೊಳಗನ ನೀನು ಕಾಲವನ್ನು ಕಳೀಲಿಕ್ಕೆ ಹೋಗಬೇಡ. ಯಾಕಂದರೆ ಆಯುಷ ಕ್ಷಣ ಏಕೋಪಿ ನ ತುಲ್ಯಂ ಸ್ವರ್ಣಕೋಟಿಭಿಹಿ. ಅಂದರೆ ನಮ್ಮ ಆಯುಷ್ಯದ ಒಂದು ಕ್ಷಣ ಅನ್ನುವಂಥದ್ದು 1,000,000 ಬಂಗಾರ ನಾಣ್ಯವನ್ನು ಕೊಡ್ತೇವೆ ಅಂದ್ರೂ ಕೂಡ ಅದು ಸಿಗಂಗಿಲ್ಲ.
ಯಾಕಂದರೆ ಕೋಟಿ ನಾಣ್ಯದ ಬಂಗಾರ ನಾಣ್ಯಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ನಮ್ಮ ಆಯುಷ್ಯದ ಒಂದು ಕ್ಷಣ ಅನ್ನುವಂಥದ್ದು. ಒಂದು ಸೆಕೆಂಡು ಅಂತೇನು ಕರಿತಾ ಇದ್ದೀವಿ, ಅದಕ್ಕೆ ಆಯುಷ ಕ್ಷಣ ಏಕೋಪಿ ನ ತುಲ್ಯಂ ಸ್ವರ್ಣಕೋಟಿಭಿಃ. ಅಂದರೆ ಒಂದು ಕೋಟಿ ಸುವರ್ಣದ ನಾಣ್ಯಗಳಿಗೆ ನಮ್ಮ ಆಯುಷ್ಯದ ಒಂದು ಕ್ಷಣ ಅನ್ನುವಂಥದ್ದು ಅಂದರೆ ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಅಂತ. ಆಯುಷ್ಯದ ಒಂದು ಕ್ಷಣಕ್ಕೆ ಕೋಟಿ ಸುವರ್ಣ ನಾಣ್ಯಗಳು ಸರಿ ಬರೋದಿಲ್ಲ ಅಂಥೇಳಿ ಅಲ್ಲಿ ನೀತಿಕಾರ ಹೇಳ್ತಾ ಇದ್ದಾನೆ. ಸವೃತ ನಿಯತೆ ಏನ ಪ್ರಮಾದಸ್ಸು ಮಹಾನಯಂ. ಅಂಥ ಆಯುಷ್ಯದ ಕ್ಷಣಗಳನ್ನು ನಾವು ವ್ಯರ್ಥವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಪಾಪಕರ್ಮಗಳನ್ನು ಮಾಡುವುದರಲ್ಲಿ ನಾವು ಅದನ್ನು ಹರಣ ಮಾಡಿದ್ದೀವಿ, ಆ ಸಮಯವನ್ನು ಕಳೆದಿದ್ದೀವಿ ಅಂತಂದರೆ ಇದಕ್ಕಿಂತಲೂ ದೊಡ್ಡ ಅಪರಾಧ ಅನ್ನುವಂಥದ್ದು ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅದಕ್ಕೆ ಇಲ್ಲಿ ನಮಗೆ ನೀತಿಕಾರ ಹೇಳಿದಂತೆ, ಭರ್ತೃಹರಿಯವರು ಹೇಳಿದಂತೆ, ನಮ್ಮ ಆಯುಷ್ಯ ಅನ್ನುವಂಥದ್ದನ್ನು ನಾವು ಆದಷ್ಟು ಪರಮಾತ್ಮನ ಜ್ಞಾನ ಮಾಡಿಕೊಳ್ಳುವುದರಲ್ಲಿ, ಪರಮಾತ್ಮನ ಒಂದು ಧ್ಯಾನ, ಅವನ ಪೂಜೆ, ಅವನ ಜ್ಞಾನವನ್ನು ಮಾಡಿಕೊಳ್ಳುವುದರಲ್ಲಿ ನಾವು ನಮ್ಮ ಆಯುಷ್ಯದ ಕ್ಷಣಗಳನ್ನು ಮೀಸಲಾಗಿಡಬೇಕು ಅಂತ. ಅಂದರೆ ನಾವು ಏನು 24 ತಾಸು ಅಧ್ಯಾತ್ಮ ಚಿಂತನೆ ಮಾಡುವಂತೇನು ಹೇಳಂಗಿಲ್ಲ. ಒಂದು ದಿವಸದೊಳಗೆ 1 ಗಂಟೆ ಆಗೋಲ್ದ್ಯಾಕ, ಅರ್ಧ ಗಂಟೆ ಆಗೋಲ್ದ್ಯಾಕ ನಾವು ಸತ್ಸಂಗದಲ್ಲಿದ್ದುಕೊಂಡು ಆ ಮಹಾತ್ಮರು ಹೇಳ್ತಕ್ಕಂಥ ಉಪದೇಶವನ್ನು ಕೇಳಿ ನಾವು ಆತ್ಮಜ್ಞಾನವನ್ನು ಮಾಡಿಕೊಂಡೀವಿ ಅಂತಂದರೆ ನಮ್ಮ ಆಯುಷ್ಯದ ಒಂದು ಸಫಲತೆ ಅನ್ನುವಂಥದ್ದು ಆಗ್ತದೆ ಅಂಥೇಳಿ ಈ ರೀತಿಯಾಗಿ ನಮಗೆ ಮಹಾತ್ಮರು ಉಪದೇಶವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಅಂಥ ಆಯುಷ್ಯದ ಸಫಲತೆಯನ್ನು ನಾವೆಲ್ಲರೂ ಮಾಡಿಕೊಂಡು ಧನ್ಯರಾಗೋಣ ಅಂತ ಹೇಳ್ತಾ 2 ನುಡಿಗಳನ್ನು ಸದ್ಗುರುಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ. ಓಂ ತತ್ಸತ್.